बाबा साहेब अंबेडकर के बाबा साहेब अंबेडकर के ಶಿವಕುಮಾರ ಸ್ವಾಮೀಜಿಗೆ ಯಾಕೆ ಎರಡು ಹೆಸರು ಹೇಳ್ತೀನಿ ಅಂದ್ರೆ ನಾನು ವಿಧಾನಸೌಧದಲ್ಲಿ ಪ್ರಮಾಣ ವಚನ ತಗೊಂಡಿದ್ದೆ ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಶಿವಕುಮಾರ ಸ್ವಾಮೀಜಿ ಹೆಸರಲ್ಲಿ. ಯಾಕೆಂದ್ರೆ ನಾನು 5 ವರ್ಷ ಸಿದ್ಧಗಂಗಾ ಮಠದಲ್ಲಿ ಓದಿ ಬೆಳೆದವರು, ಅವ್ರ ಆಶೀರ್ವಾದ. ಅಪ್ಪ ಅಮ್ಮ ಇಲ್ಲದೆ ನನ್ನಂತ ಹುಡುಗರಿಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಿರೋ ಸಂವಿಧಾನನೇ ನಮ್ಮಂತವ್ರಿಗೆ ದಾರಿದೀಪ. ಹಳೆಹಳ್ಳಿ ಎಲ್ಲಾ ಜನಕ್ಕೆ ನಮಸ್ಕಾರ. ನನ್ನಂತ ಹುಡುಗರನ್ನ ವಿಧಾನಸೌಧಕ್ಕೆ ಕಳಿಸ್ಕೊಟ್ಟಿದ್ದಕ್ಕೆ ನಿಮಗೋಸ್ಕರ ನಾನು ಒಬ್ಬನ್ ಚಪ್ಪಾಳೆ ಹೊಡೆದ್ರೆ ಕಡಿಮೆ ಸೌಂಡ್ ಬರುತ್ತೆ, ಅದಕ್ಕೆ ನೀವೇ ಚಪ್ಪಾಳೆ ಹೊಡೆದು ಅಂತ పెద్దోడు ಸೊಮೆ మీ కాళ్ళకి నమస్కారం పెట్టి ఆశీర్వాద పడతాను. ఈ ఊರಿಗೆ ನಾನು ಹೇಳಿದೆ, ನಾನು ಅಂಬೇಡ್ಕರ್ ಭಕ್ತ. 6 ತಿಂಗಳಲ್ಲಿ ಅಂಬೇಡ್ಕರ್ ಭವನ ನಾನು ಉದ್ಘಾಟನೆ ಮಾಡ್ತೀನಿ. ಈ ಊರಲ್ಲಿ ಅಂಬೇಡ್ಕರ್ ಭವನ ಒಂದು ಸಮುದಾಯ ಭವನ. ಈಗ ಚುನಾವಣೆಯಲ್ಲಿ ನಮ್ಮ ವೇದಿಕೆಯಲ್ಲಿ ತುಂಬಾ ಜನ, ನಮ್ಮ ಪ್ರಭು ಅಣ್ಣ, ಉಮೇಶ್ ಅಣ್ಣ, ನಂಜುಂಡಪ್ಪಣ್ಣವರು, ಮುನ್ಕೃಷ್ಣಪ್ಪಣ್ಣ, ಜನಾರ್ದಣ್ಣ, ನ್ಯಾಮಸಾಬಿ ಅಣ್ಣ, ಅವಲಪ್ಪಣ್ಣ ಎಲ್ಲ ಮುಖಂಡರು ವೇದಿಕೆಯಲ್ಲಿ. ನಮ್ಮ ಅವಲ್ರೆಡ್ಡಿ ಅಣ್ಣ ಇದ್ದಾರೆ, ಬರಡಿ ವೆಂಕಟೇಶ್ ಅಣ್ಣ, ಪ್ರಕಾಶ್ ಅಣ್ಣ ಇದ್ದಾರೆ, ನಮ್ಮ ಜಯರಾಮಣ್ಣ ಇದ್ದಾರೆ. ಇವತ್ತು ಎಲ್ಲ ಅಧಿಕಾರಿಗಳನ್ನು ಕರ್ಕೊಂಡ್ ಬಂದಿದ್ದೀನಿ. ಮಂಚನಹಳ್ಳಿಗೆ ಸಪರೇಟ್ ತಹಸೀಲ್ದಾರ್ ಅವರು ಹೊಸಬ್ರನ್ನ ಕರ್ಕೊಂಡ್ ಬಂದಿದೀವಿ. ಈಗ ಮಂಚನಹಳ್ಳಿ ವೈಡನಿಂಗ್ ಆಗ್ತಿದೆ. ಒಂದು 3 ಕೋಟಿ ವೆಚ್ಚದಲ್ಲಿ ಅಲ್ಲಿ ಬಸ್ ಸ್ಟಾಪ್ ಮಾಡಿಸ್ತಿದೀವಿ. ಈಗ ನಮ್ಮ ಸರ್ಕಾರ ಬಂದಾಗಿಂದ 6 ಬಸ್ ಫ್ರೀ ಕದಮ್ಮ. మీరు కాంగ్రెస్ కోటేసి గెలిపించిన దానికి 6 బస్సులో ఫ్రీ. మీరు లైఫ్ లాంగ్ కాంగ్రెస్ కి ఓటేస్తారు, బస్సులో ఫ్రీగా పారాడతారు. 2,000 ಶಾಂಕ್ಷನ್ ವಸ್ತಾಗಿದೆ. ಕೆಲವರಿಗೆ ಈ ರೇಷನ್ ಇದಾಗಿರ್ಬೋದು, ತುಂಬಾ ಜನಕ್ಕೆ ತಿಂಗಳಿಗೆ 2,000 ಬರ್ತಿದೆ. ಈಗ ನಮ್ಮ ಸರ್ಕಾರ ಅಕ್ಕಿ ಸ್ಟಾರ್ಟ್ ಮಾಡುತ್ತೆ. ನಿರುದ್ಯೋಗಿಗಳಿಗೆ ಯುವ ನಿಧಿ ಕೊಡ್ತಾ ಇದೆ. ಆಗ ಕಾಂಗ್ರೆಸ್ ಪಕ್ಷದ ತಾಕತ್ತಿದು. ಸಿದ್ದರಾಮಯ್ಯ ಸಾಹೇಬ್ರು, ನಮ್ಮ DK ಸಾಹೇಬ್ರು ಇವತ್ತೆಲ್ಲ ಅನುಷ್ಠಾನ ಮಾಡಿದ್ದಾರೆ. ನಿಮ್ಮೂರಿಗೆ ನಾನು ಬಂದಿದ್ದೀನಿ. ಸ್ವಲ್ಪ ಲೇಟ್ ಆಯ್ತು ಬರಕ್ಕೆ, ಸ್ವಲ್ಪ ಕ್ಷಮೆ ಇರಲಿ. ಸ್ವಾಮಿ ಗೆಲಿಸ್ ನಿಂಕ ಪ್ರಮಾಣ ವಚನ ಕೋತ್ನ ಇನ್ನಂಡ ನೀವು ಗೆದ್ರಕ್ ಮುಂದಿರಲ್ಲ, ಗೆದ್ರೆ ತರ ಉಂಟೆ ಗೆದ್ರಲ್ಲ. అందుకే ఇవిడు వచ్చిందదో ఏం తెలుస్తా ఇవ్వండు. ఇవిడు నువ్వు ಗೆದ್ರೆ ఉంటే ಗೆದ್ರಿ, ನೀವ್ ಕೊಡುತ್ತೇವೆ. ನನ್ನ ಗೆದ್ರಕ್ಕೆ ఎవరు ಗೆದ್ರತಾవు ಸ್ವಲ್ಪ ಚಪ್ಪಲ್ ಕೊಟ್ಟಲ್ ನಿಮ್ಗೆ. ఇవిడు తిరిగి తెలంగాణ కేసీఆర్నన్నే ఎలక్షన్ దాంట్లో ఒక గవర్నమెంట్ లో పారాడి రోడ్లకి అన్నిటికీ అనుదానం ఎత్తుకోవాల. ఇప్పుడు వచ్చిండను ఆఫీసర్ల జట్ల కూకుంటాను. అందరూ ఉంటారు, పోలీసు, తహసీల్దారు, రెవెన్యూ, ఈఓ, గవర్నమెంట్ తోడుకొచ్చి మీ ఊర్లో కూకు పెట్టుకున్నాను. మీరు ఏం అర్జీలు ఇస్తారో మేము ಸ್ವೀಕರಿಸ್ತಾಮೋ ತಗೊಂಡು ಯಾಕಾಗಲ್ಲ ಆಗಂಗಿದ್ರೆ ಎಷ್ಟು ಬೇಕಾಗುತ್ತೆ ಅಂತ ನಾನು ಫಾಲೋ ಅಪ್ ಮಾಡ್ತೀನಿ. ನಾನು ಗೆದ್ದ ಮೇಲೆ ಮಾತು ಕೊಟ್ಟಿದ್ದೆ. 10 ಆಂಬುಲೆನ್ಸ್ ಬಿಟ್ಟಿದ್ದೀನಿ. ಆಂಬುಲೆನ್ಸ್ ನಂಬರ್ ನಿಮ್ಮ ಹತ್ರ ಇರುತ್ತೆ. ಆಂಬುಲೆನ್ಸ್ ಬೇಕು ಅಂದ್ರೆ ಫ್ರೀ ಸರ್ವಿಸ್. ಗೌರಿ ಬಿದ್ನೂರ್ಗೋ ಬೆಂಗಳೂರಿಗೋ ₹1 ತಗೊಂಡ್ರೆ ನಾನು ಆಂಬುಲೆನ್ಸ್ ಸರ್ವಿಸ್ ಕೊಡ್ತಾ ಇದ್ದೀನಿ.